ಸರ್, ನೀವೇನೇ ಹೇಳ್ತಿದ್ದೀರಾ ಸರ್? ನನ್ಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೇನೆ ಕೇಳು. ನೀನ್ ನನ್ನ ಸಕ್ಸಸರ್ ಆಗಬೇಕು. ನನ್ನ ಕಂಪನಿಗೆ ಸಿಇಒ ಆಗಿ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಸರ್, ನೀವ್ ಏನ್ ಹೇಳ್ತಿದ್ದೀರಾ? ನಾನ್ ಯಾಕೆ ನಿಮ್ ಸಕ್ಸಸರ್ ಆಗ್ಬೇಕು? ನಿಮ್ ಕಂಪ್ನಿ ಸಿಇಒ ಆಗ್ಬೇಕು? ಯಾಕೆ ಅಂದ್ರೆ ನಾನ್ ಸಾಯ್ತಾ ಇದ್ದೀನಿ. ಸರ್, ಏನ್ ಹೇಳ್ತಿದ್ದೀರಾ ನೀವು? ಹೌದು ಕಾವೇರಿ, ನನ್ನ ಹತ್ರ 1 ಮಂತ್ ಟೈಮ್ ಮಾತ್ರ ಇರೋದು. ಅಷ್ಟರೊಳಗೆ ನಾನು ನನ್ನ ಸಕ್ಸಸರ್ನ ಅನೌನ್ಸ್ ಮಾಡಲೇಬೇಕು. ನಮ್ಮ ಮನೇಲಿ ಈಗಿರೋ ಪರಿಸ್ಥಿತಿಲಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನನ್ನ ಫ್ಯಾಮಿಲಿಲಿ ಇಡೀ ಗ್ರೂಪ್ ಆಫ್ ಕಂಪನೀಸ್ನ ನೋಡ್ಕೊಳ್ಳೋ ಕೆಪಾಸಿಟಿ, ಡೆಡಿಕೇಶನ್, ಲೀಡರ್ಶಿಪ್ ಕ್ವಾಲಿಟೀಸ್ ಯಾರಲ್ಲೂ ಇಲ್ಲ. ನಮ್ಮ ಪ್ರಬಲನ್ ವರ್ತನೆ ಸರಿ ಅನ್ನಿಸ್ತಾ ಇಲ್ಲ. ಅವನು ಸ್ವಾರ್ಥಿ ಆಗ್ತಿದ್ದಾನೆ. ಅವನ ಜೊತೆ ಸೇರ್ಕೊಂಡು ಕಾತಿ ಸಹ ಬದಲಾಗಿದ್ದಾಳೆ. ಅವಳಲ್ಲಿದ್ದ ಪೇಷನ್ಸ್, ಜನರಾಸಿಟಿ ಯಾವುದೂ ಇಲ್ಲ. ಪ್ರಬಲ ಹೇಳ್ದ ಹಾಗೆ ಕೇಳ್ತಾಳೆ. ಇನ್ನು ತೇಜುಗೆ ಜವಾಬ್ದಾರಿನೇ ಇಲ್ಲ. ಮಲ್ಲಿಕಾ ಅವನನ್ನ ಕೈಗೊಂಬೆ ಮಾಡಿಕೊಂಡು ಆಟ ಆಡಿಸ್ತಿದ್ದಾಳೆ. ಅವಳಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ಅವಳ ಅಪ್ಪನ ಜೊತೆ ಸೇರ್ಕೊಂಡು ನಮ್ಮ ಕಂಪನಿನ ಟೇಕ್ ಓವರ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ. ಹಾಗೇನಾದ್ರೂ ಆದ್ರೆ ನಮ್ಮ ಕಂಪನಿಗಳ ಅಸ್ತಿತ್ವನೇ ಇರೋದಿಲ್ಲ. ನಮ್ಮ ವರ್ಕರ್ಸ್ಗೆ ಯಾರಿಗೂ ಬದುಕೋಕೆ ಭದ್ರತಾನೇ ಇರಲ್ಲ. ಎಲ್ಲ ನಮ್ಮ ಕೈ ತಪ್ಪು ಹೋಗುತ್ತೆ. ನಮ್ಮ ಎಂಪ್ಲಾಯೀಸ್ ಬೀದಿಗೆ ಬರ್ತಾರೆ ಕಾವೇರಿ. ನನ್ನ ಎಂಪ್ಲಾಯೀಸ್ ನನ್ನ ಮಕ್ಕಳಿದ್ದ ಹಾಗೆ ಕಾವೇರಿ. ನನ್ನ ನಂಬ್ಕೊಂಡವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಇನ್ನು ಪ್ರೀತು ಸಣ್ಣ ಪುಟ್ಟ ವಿಷಯಗಳಿಗೆ ಡಿಸ್ಟರ್ಬ್ ಆಗ್ತಾನೆ. ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಆಗಲ್ಲ. ಅದ್ ನಿನ್ಗೂ ಗೊತ್ತು. ಮೋರ್ ಓವರ್ ಅವನಿಗೆ ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ. ಅಂಥವನಿಗೆ ಜವಾಬ್ದಾರಿ ಕೊಟ್ರೆ ಅವನು ಹೇಗೆಲ್ಲವನ್ನು ನಿಭಾಯಿಸ್ತಾನೆ? ನನ್ನ ಮನೇಲಿ ಏನೆಲ್ಲ ನಡೀತಿದೆ ಅಂತ ಗೊತ್ತಾ ಕಾವೇರಿ? ಸೊ ಎಲ್ಲ ದೃಷ್ಟಿಯಿಂದ ನೀನೇ ಇದಕ್ಕೆ ಸರಿಯಾದ ವ್ಯಕ್ತಿ.